ಸರ್, ಈಗ ಪ್ರಮುಖವಾಗಿ ಬಿಜೆಪಿ ಅವರು ಲಿಂಗಾಯತ್ ಫ್ಯಾಕ್ಟರ್, ಅದರಲ್ಲೂ ಮೋದಿ ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಿರ್ಬೋದು. ಯಾವುದೇ ಒಂದು ಚುನಾವಣೆ ಜಾತಿ ಆಧಾರದ ಮೇಲೆ ಆಗಲ್ಲ. ಮತದಾರರು ಭಾಳ ಪ್ರಬುದ್ಧವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತಕ್ಕಂಥ ಒಂದು ಪ್ರಜ್ಞೆ ಇರ್ತಕ್ಕಂಥ ಮತದಾರ. ಒಂದು ಕಾಲ ಇತ್ತು, ಯಾರಾದರೆ ಹೇಳಿದರೆ ಅವ್ರ ಮಾತು ಕೇಂದ್ರದ 10 ವರ್ಷದ ಒಂದು ಆಡಳಿತದ ವೈಫಲ್ಯವನ್ನು ಕೂಡ ಇವತ್ತು ತೆಗೆದನೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಇವತ್ತು ಜನ ನಡೆಸ್ಕೊಳ್ತಾರೆ. ಇದರಿಂದ ಈ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮತದಾರರಿದೆ ಅದರಲ್ಲಿ 100ಕ್ಕೆ 90ರಷ್ಟು ಮತಗಳನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಆಸಕ್ತಿಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷವಾಗಿ ಬಡವರಿಗೆ, ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಇಂಥ ತುಟ್ಟಿ ಕಾಲದಲ್ಲಿ ಈ 5 ಗ್ಯಾರಂಟಿಗಳು ಭಾಳ ಸಹಾಯ ಆಗಿರ್ತಕ್ಕಂಥದ್ದು. ಅವರ ಕುಟುಂಬದಲ್ಲಿ ತೊಂದರೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಜನ ನೆನೆಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಮತ್ತು ಸಂಕಲ್ಪವನ್ನು ಜನ ಮಾಡ್ತಾರೆ. ಈ ಕ್ಷೇತ್ರದಿಂದ ಎಷ್ಟು ಮತಗಳು ಲೀಡ್ ಸಿಗೋ ಸಾಧ್ಯತೆ ಇದೆ ಸರ್? ಆ್ಯಕ್ಚುಲಿ ನೀವು ಸಾಕಷ್ಟು ಹೈಯೆಸ್ಟ್ ಮತಗಳನ್ನು ತೆಗೆದುಕೊಂಡ್ರಿ. ಲೋಕಸಭೆಯಲ್ಲೂ ಅದೇ ರೀತಿ ಲೋಕಸಭಾ ಚುನಾವಣೆಗೆ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆಗೆ ಬಹಳಷ್ಟು ವ್ಯತ್ಯಾಸಗಳಿವೆ. ಇಲ್ಲಿ ನ್ಯಾಷನಲ್ ಇಶ್ಯೂ ಬಗ್ಗೆ ಚರ್ಚೆಗಳಾಗಿದೆ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಆಗುತ್ತೆ. ಆದರೆ ಒಟ್ಟಾರೆ ನಾವು ಅತಿ ಹೆಚ್ಚು ಲೀಡ್ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಮತ್ತು ಹೆಚ್ಚು ಮತಗಳಂತೂ ಖಂಡಿತವಾಗಿ ನಮ್ಮ ಕ್ಷೇತ್ರದಿಂದ ಸಿಗ್ತಾವೆ. ಒಂದು ಕಳೆದ ಅಧಿವೇಶನ ಚುನಾವಣೆಯಲ್ಲಿ ಮತನಿ ಮತ್ತು ಚಿಕ್ಕೋಡಿ ಹೆಚ್ಚು ಮತಗಳು ಬಂದಿರ್ತಿಲ್ಲ. ಆಮೇಲೆ ಎಮ್ಕನ್ಮಡಿಗೆ ಹೆಚ್ಚು ಬಂದಿರತಕ್ಕಂಥದ್ದು, ಕುರ್ಚಿಯಲ್ಲಿ ಹೆಚ್ಚು ಮತ ಅಂತರ ಭಾಳಷ್ಟು ನಮ್ಮದು ಇರೋದರಿಂದ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ 1 ಲಕ್ಷ ಅಂತರದಿಂದ ಗೆಲ್ಲತಕ್ಕಂಥದ್ದು ಯೋಜನೆ ಇದೆ. ಒಂದು ಗ್ಯಾರಂಟಿ ಯೋಜನೆಗಳು ಆಫ್ಟರ್ ಎಲೆಕ್ಷನ್